सेवा भायात करी मारोया सेवा भायात करी मारोया. ವಯಸ್ಸಾದ ತಂದೆ ತಾಯಿ ಕುಟುಂಬದ ಜವಾಬ್ದಾರಿ ಇವೆಲ್ಲವೂ ದೇವೂರವರನ್ನ ದುಡಿಮೆಗೆ ಹೋಗಲು ಕಾರಣವಾಯಿತು. ಜವಾಬ್ದಾರಿಯ ನಡುವೆ ಇವರು ಮಾಡಿದ ಕೆಲಸ ಹಳ್ಳಿಗಳಲ್ಲಿ ಗಾರೆ ಕೆಲಸಕ್ಕೆ ಕೂಲಿ ಕಾರ್ಮಿಕನಾಗಿ ಹಾಗೂ ಟ್ಯಾಕ್ಸಿ ಡ್ರೈವರ್ ಆಗಿ ವಾಟರ್ ಸ್ಪೋರ್ಟ್ಸ್ ಕೆಲಸಗಾರನಾಗಿ ಕೂಡ ಕೆಲಸವನ್ನ ಮಾಡಿ ಸಂಗೀತ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳಬೇಕೆನ್ನುವ ದೇವು ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇವರ ಗಾಯನಕ್ಕೆ ಹಲವು ಸನ್ಮಾನಗಳು ಗೌರವಗಳು ಲಭಿಸಿವೆ. ಕಲ್ಲು ದೇವರಿಗೆ ಕೈ ಮುಗಿಬ್ಯಾಡ, ಕಲಿಯುಗ ದೇವರ ಮರಿಬ್ಯಾಡ. ಯಾರವರೋ ಅವರೇ ಪುಟ್ಟರಾಜರೋ, ಯಾರವರೋ ಅವರೇ ಪುಟ್ಟರಾಜರು. ದೇವರ ಹೊಸಪೇಟೆ ಗ್ರಾಮದವರು, ವೆಂಕಟಪುರದ ಮನೆತನದವರು. ಸಿದ್ದಮ್ಮ ತಾಯಿಯ ಗರ್ಭದೊಳಗೆ ಹುಟ್ಟು ಕುರಡರಾಗಿ ಜನಿಸಿದರು. ಯಾರವರೋ ಅವರೇ ಪುಟ್ಟರಾಜರು. ನಮ್ಮ ಹೆಸರು ದೇವುಲಮಣಿ ಅಂತೇಳಿ, ತಾಲೂಕು ಮುಂಟಗಿ, ಜಿಲ್ಲಾ ಗದಗ, ಸಿಂಗಟ್ರಾಂಕಿರಿ ತಾಂಡದವರು. ಆ್ಯಕ್ಚುಲಿ ಈ ಸಂಗೀತ ಕಲಿಬೇಕಾದ್ರೆ ನಾನು ಚಿಕ್ಕವನಲ್ಲಿದ್ದಾಗ, ನಾನು ಮೇ ಬಿ 11 ಮತ್ತು 12ನೇ ತರಗತಿ ಇದ್ದಾಗ ನಮ್ಮ ಮನೆಯ ಪರಿಸ್ಥಿತಿ ತುಂಬ ಗಂಭೀರ ಆಗಿಬಿಟ್ಟಿತ್ತು. ತಂದೆ ತಾಯಿಗಳು ಅನಾರೋಗ್ಯದಿಂದ ಬಳಲುತ್ತಿರುವ ಸಮಯದಲ್ಲಿ ನಾನು ಏನು ಮಾಡಿದೆ, ಕಾಲೇಜ್ ಬಿಟ್ಟು ನನ್ನ ಪಯಣಕ್ಕೆ ನಾನು ಗೋವಾ ಹೋಗ್ಬಿಟ್ಟೆ, ದುಡಿಲಿಕ್ಕೆ ಹೋಗ್ಬಿಟ್ಟೆ. ದುಡಿಲಿಕ್ಕೆ ಹೋಗುವ ಸಮಯದಲ್ಲಿ ನನಗೆ ಅಲ್ಲಿ ಹೇಳ್ತಿದ್ರು, ಆ್ಯಕ್ಚುಲಿ ಹೇಳ್ತಿದ್ರು ನಮಗೆ ಅವ್ರು ಕೆಲಸ ಮಾಡಿಸೋರು. ಅವ್ರು ಹೇಳ್ತಿದ್ರು, ನೀವು ಕೆಲಸ ಮಾಡುವಾಗ ಹಾಡ್ತೀರಾ, ಕುತ್ಕೊಂಡ್ರು ಹಾಡ್ತೀರಾ, ನಿಂತ್ಕೊಂಡ್ರು ಹಾಡ್ತೀರಲ್ವಾ, ಏನಾದರೂ ಸಂಗೀತ ಕಲ್ತೀರಾ ಅಂತ ಕೇಳಿದಾಗ, ಇಲ್ಲ ಸರ್ ನಾನು PUC ಮುಗಿಸಿದ್ದೀನಿ, ಮತ್ತು ಮುಗಿಸ್ಬಿಟ್ಟು ನೀವು ಗೋವಾ ಯಾಕೆ ಬಂದರೆ, ಮುಂದೆ ಕಲಿಬೇಕಿತ್ತಲ್ವಾ ಅಂತೇಳಿ ನನಗೆ ಕೇಳಿದ್ರು. ಅಲ್ಲಿ ಜನಕ್ಕೆ ನಾನು ಕೇಳಿದಾಗ ಅವ್ರು ನಾನು ಹೇಳಿದೆ, ಸರ್ ತಂದೆ ತಾಯಿಗಳನ್ನು ತುಂಬಾ ಅವರು ಬಡ ಪರಿಸ್ಥಿತಿ ನಮ್ಮದು, ತಂದೆ ಮತ್ತು ತಾಯಿಗಳಿಗೆ ಅನಾರೋಗ್ಯದಿಂದ ತೊಂದರೆ ಆಗಿಬಿಟ್ಟಿತ್ತು. ಅವಾಗ ನಾನು ಸುಮಾರು ಸಾಲ ಮಾಡಿ ನಮ್ಮ ತಂದೆ ತಾಯಿಗಳನ್ನು ಉಳಿಸ್ಕೊಂಡೆ. ಸಂಗೀತ ಅಂದರೆ ನಮಗೆ ತುಂಬ ಆಸೆ. ನಾನು ಇದೇ ಸಂಗೀತದಲ್ಲಿ ನನ್ನ ಪಯಣ. ಜೊತೆಗೂ ಈ ಸಂಗೀತ ನಾನು ದೆಹಲಿ ಆಯಿತು, ಬೆಂಗಳೂರು ಆಯಿತು, ತೆಲಂಗಾಣ ಆಯಿತು, ಆಂಧ್ರ ಆಯಿತು, ಹೈದರಾಬಾದ್ ಆಯಿತು, ಹಲವಾರು ಜಿಲ್ಲೆಯಲ್ಲಿ ನಾನು ಕಾರ್ಯಕ್ರಮ ಕೊಟ್ಟಿದ್ದು ಕೂಡ ಕಾರ್ಯಕ್ರಮ ನನಗೆ ಕೊಟ್ಟುಬಿಟ್ಟು ಯಾವುದೋ ಒಂದು ವೇದಿಕೆಯಲ್ಲಿ ನಾನು ಸ್ವಲ್ಪ ಕಲಿತು ಬಿಟ್ಟು ಮತ್ತೊಬ್ಬರು ನೋಡಿದೆ. ಸಂಗೀತ ಕಲಿಬೇಕಂದ್ರೆ ಯಾವ ಥರ ಕಲಿಬೇಕಂದ್ರೆ, ಈಗ ಯಾರೋ ಒಬ್ರು ಹಾಡ್ತಾ ಇರ್ತಾರೆ, ಸುಮ್ಮನೆ ಹೋಗಿ ಕುತ್ಕೊಂಡ್ಬಿಡೋದು. ಅವ್ರೇನು ಹಾಡ್ತಾರೆ ಅವ್ರು ಕೇಳ್ಬಿಟ್ಟು ಬೆಳಿಗ್ಗೆ ಹಾಡ್ತಾರಲ್ಲ, ಸಾಯಂಕಾಲ ಕೂತ್ಕೊಳ್ಳೋದು, ರಾತ್ರಿ ಅವ್ರು ಹಾಡಿದ್ರೆ ಸ್ವಲ್ಪ ನಾವು ಗಮನ ತಗೊಳ್ಳೋದು. ಸ್ವಲ್ಪ ಹಿಂಗೆ ಹಾಡ್ತಾರಲ್ಲ, ಹಿಂಗೆ ಹಾಡಿದ್ರೆ ಹಿಂಗೆ ಆಗ್ತದಲ್ವಾ ಅಂತೇಳಿ ನಾನು ಟ್ರೈ ಮಾಡಿ ನಾನು ಸಂಗೀತವನ್ನು ಕಲಿತೆ. ದೇವರೇ, ನಿಮ್ಮ ಒಂದು ಬಾಲ್ಯ ಜೀವನ ಯಾವ ರೀತಿ ಇತ್ತು? ಬಾಲ್ಯದಲ್ಲಿ ಯಾವ ರೀತಿ ಅಂದ್ರೆ ಸಂಗೀತಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಬಾಲ್ಯದ ಒಂದಿಷ್ಟು ದಿನಗಳ ಬಗ್ಗೆ ನೆನೆಸ್ಕೊಳ್ಳೋದಾದ್ರೆ ಏನು ನೆನೆಸ್ಕೊಳ್ತೀರಿ ಸರ್? ನಾನು ಒಂದೇ ನನ್ನ ಅನುಭವದ ಪ್ರಕಾರ ಹೇಳೋದಂದ್ರೆ, ನಾನು ಚಿಕ್ಕವನಲ್ಲಿ ಇದ್ದಾಗ ನಾನು ಏನು ಕಲ್ತ ಅಂದ್ರೆ ನಮ್ಮ ತಂದೆ ತಾಯಿ ಸಲುವಾಗಿ ನಾನೇನು ಗೋವಾ ಹೋಗ್ಬಿಟ್ಟಲ್ಲ, ಅದು ಸುಮಾರು ನಂಗೆ ಬೇಜಾಗ್ತದೆ ಸರ್. ಇನ್ನು ಕಲ್ತಿದ್ರೆ ಏನೋ ಯಾವುದೋ ಒಂದು ಮೆಟ್ಟಕ್ಕೆ ಇರ್ತಿದ್ದೋ ಏನೋ ಅಂತ ನನಗೆ ಒಂದು ಅನುಭವ. ಕಲೀಲಿಲ್ಲ, ಆದರೂ ಕೂಡ ಯೂಟ್ಯೂಬ್ ಮುಖಾಂತರ ಯೂಟ್ಯೂಬ್ ನನಗೆ ಕೈ ಬಿಡಲಿಲ್ಲ. ಆ ಯೂಟ್ಯೂಬ್ದಲ್ಲಿ ಹಲವಾರು ಹಾಡುಗಳನ್ನು ಕಳಿಸ್ತಾ ಇರ್ತಾರೆ, ಕರೋಕೆ ಆಗಲಿ ಏನೇ ಆಗಲಿ, ಅದನ್ನ ನೋಡಿನೇ ನಾನು ಸ್ವಲ್ಪ ಸಂಗೀತ ಕಲ್ಕೊಂಡಿರೋದು ಜಾಸ್ತಿ. ಗೋವಾದಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದೀರಿ ವಿಶೇಷವಾಗಿ? ಗೋವಾದಲ್ಲಿ ವಿಶೇಷ ಕೆಲಸ ಅಂದರೆ ಬೀಚ್ ಮೇಲೆ, ತಲೆ ಮೇಲೆ ನಾವು ಹೇಳ್ತೀವಿ, ಇವಾಗ ಜನರಲ್ ಆಗಿ ಹೇಳ್ತೀವಿ ಎಳ್ನೀರು ಅಂತ ಹೇಳ್ತೀವಿ, ಎಳ್ಳೆ ಮಾರೋದು, ಹಣ್ಣು ಹಂಪಲ ಮಾರೋದು. ಆ ಕಸ್ಟಮರ್ ಜೊತೆ ಹಣ್ಣು ಮಾರ್ಕೊಂಡ್ಬಿಟ್ಟು ನಮ್ಮ ಓನರ್ ನಮ್ಗೆ ಹೇಳ್ತಿದ್ರು. ನಾನು ಆ್ಯಕ್ಚುಲಿ ನಾನು ಕೆಲಸ ಮಾಡೋರು ನನಗೆ ಹೇಳ್ತಿದ್ರು, ನೀನು ಇಲ್ಲಿಗೆ ಹೋಗ್ಬೇಡ, ನೀವು ಸುಮ್ಮನೆ ಊರಿಗೆ ಹೋಗ್ಬಿಡು ಅಂತ ಹೇಳ್ತಿದ್ರು. ಸರಿ, ಯಾಕಂದ್ರೆ ನಾನು ಕೇಳಿದಾಗ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನು ಬಂದ್ಬಿಟ್ಟಿದ್ಯಾ, ನಿನಗೆ ಇಲ್ಲಿ ನಮ್ಮದು ಕೆಲಸ ಮಾಡಿಕ್ಕೆ ನಿಮ್ಗೆ ಹಚ್ಚಕ್ಕೆ ನಮ್ಗೆ ಆಗ್ತಾ ಇಲ್ಲ. ನನಗೆ ಭಾಳ ಕಷ್ಟ ಬಂತು ಅಲ್ಲಿ, ನನಗೆ ಸ್ಲೀಪರ್ ಕೊಳ್ಳಿಲ್ಲ. ಬಟ್ ಇವನು ಇಲ್ಲಿಂದ ಹೋಗಬೇಕು, ಉಪ್ಪು ನೀರಲ್ಲಿ, ಬಿಸಿಲು ಮರಳಲ್ಲಿ, ಅದೇ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟು ಎಳ್ನೀರಾಗಲಿ ಹಣ್ಣು ಫಲ ಆಗಲಿ ಹೊತ್ಕೊಂಡು ನನ್ನ ಜೀವನ ನಾನು ಸಾಧಿಸಿದೆ. ಅಲ್ಲಿ ಜೀವನವನ್ನು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದುಡಿದು ಸಾಲವನ್ನು ಮರಳಿ ತೀರಿಸಿದೆ. ಬೇರೆ ಮತ್ತವೆಲ್ಲ ಸಾಲ ತೀರಿಸ್ಬಿಟ್ಟ ಮೇಲೂ ಒಂದು ಹಂತಕ್ಕೆ ಇವಾಗಂತೂ ಒಂದು ಹಂತಕದಲ್ಲಿ ಇದ್ದೀವಿ. ಇನ್ನೊಂದೇನು, ಹಲವಾರು ಕಾರ್ಯಕ್ರಮ ಆಯಿತು, ಹಲವಾರು ಸ್ಟೇಜ್ ಮೇಲೆ ನಾನು ಹೋಗಿ ಕಾರ್ಯಕ್ರಮ ಮಾಡಿದ್ದೀನಿ, ಸುಮಾರು ಕಾರ್ಯಕ್ರಮ ಮಾಡಿದ್ದೀನಿ, ಯಾರೂ ಕೈ ಹಿಡಿಲಿಲ್ಲ. ನನ್ನ ಗುರುದೈವದ ಪುಣ್ಯ, ನನ್ನ ಸೇವಾಲಾಲ್ ಪುಣ್ಯ, ಕನ್ನಡ ಸ್ಫೂರ್ತಿ ನ್ಯೂಸ್ ಚಾನಲ್ದವರು ಬಂದು ಕೈ ಹಿಡಿದ್ರು. ಜೊತೆಗೂ
ನಾನು ಇನ್ನೂ ಉನ್ನತ ಮೆಟ್ಟಕ್ಕೆ ನಾನು ಬೆಳಿಬೇಕು ಅಂತ ಒಂದೇ ನನಗೆ ಆಸೆ. ನೀವು ಬೆಳೆಸ್ತೀರಿ ಅಂತ ನನಗೆ ಕಂಫರ್ಟಬಲ್ ಇದೆ ಸರ್. ದಯವಿಟ್ಟು ನಮ್ಮನ್ನು ಮರಿಬೇಡಿ, ನಮ್ಮ ಮೇಲಕ್ಕೆ ಮೆಟ್ಟಕ್ಕೆ ತರಬೇಕಾಗಿ ವಿನಂತಿ. ಇನ್ನೊಂದು ವಿಷಯ, ನಿಮಗೆ ಈ ಒಂದು ಸಂಗೀತ ಜ್ಞಾನ ಬಂದಾಗಿನಿಂದ ನಿಮ್ಮ ಕುಟುಂಬದವರಾಗಿರ್ಲಿ, ನಿಮ್ಮ ಒಂದು ಲಂಬಾಣಿ ಯಾವ ಒಂದು ಸಮುದಾಯ ಏರಿಯಾದವರಾಗಿರ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ತಾರ? ಒಳ್ಳೆ ಹುಡುಗ, ಚೆನ್ನಾಗಿ ಆಡ್ತಾನೆ, ಸ್ವಲ್ಪ ಆದಷ್ಟು ಇಡೀ ಊರನೇ ಇಡೀ ಊರನೇ ನಮ್ಗೆ ನೆನೆಸ್ತಾರೆ. ಜೊತೆಗೂ ಚೆನ್ನಾಗಿ ಆಡ್ತಾನೆ. ಯಾವ ಊರಲ್ಲಿ ಫಂಕ್ಷನ್ ಇದ್ರು ನಮ್ಮ ಬಿಟ್ಟು ಮಾಡಲ್ಲ. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅವ್ರು ಹೇಳ್ತಾರೆ, ಆ ದೇವರು ಹೇಳೋ ಫಸ್ಟ್ ಅವ್ರ ಮುಂಚೆ ಅವ್ರಿಗೆ ಫಸ್ಟ್ ತಿಳಿಸೋಣ, ಅವ್ರು ಹೂ ಅಂದ್ರೆ ಕಾರ್ಯಕ್ರಮ ಇಡೋಣ, ಇಲ್ಲ ಅಂದ್ರೆ ಬೇಡ. ಯಾಕಂದ್ರೆ ನಮ್ಗೆ ಅವೆಲ್ಲ ನಮ್ಗೆ ನೀಗಂಗಿಲ್ಲ. ನಾವು ಅದರಲ್ಲಿ ಕೆಲಸ ಮಾಡೋರು ಬೇಕಾಗುತ್ತದೆ. ಈಗ ಸಂಗೀತಗಾರರಿಗೆ ಅವರೆಲ್ಲ ಗೊತ್ತಿರ್ತದೆ, ಯಾವ ಸಂಗೀತಕ್ಕೆ ಯಾರನ್ನ ಕರೆದರೆ ಸಂಗೀತ ಇದು ಕಾರ್ಯಕ್ರಮ ನಡೀತದೆ, ಯಾರು ಕರ್ಕೊಂಡ್ರೆ ಯಾರು ಹಾಕೊಂಡ್ರೆ ಕಾರ್ಯಕ್ರಮ ಮಾಡಿದ್ರೆ ಅವ್ರು ಗೊತ್ತಿರ್ತದೆ ಅವರಿಗೆ ಅಂತೇಳಿ. ನನಗೆ ಈಗ ನಮ್ಮೂರಲ್ಲಿ ಯಾರು ನನ್ನ ಕೈ ಬಿಡಲ್ಲ. ಮೊದಲು ಮಾಡ್ತಿದ್ರು, ನಾನು ಕಲಿಗುಂತ ಮುಂಚೆ ಮಾಡ್ತಿದ್ರು, ಏನು ಬಿಡು, ಏನು ಆಡ್ತಾನೆ, ಏನು ಮಾಡ್ತಾನೆ, ಏನು ಹಂಗೆ ಆಡ್ತಾರೆ ಬಿಡು, ಹಂಗೆ ಆಡ್ಕೊಂತ ಜಡ್ತಾ ಇರ್ತಾನೆ ಹೇಳ್ತಿದ್ರು. ಈಗ ನಾನು ಹೇಳ್ಬಲ್ಲೆ, ಈಗ ನಾನು ಹಾಡುವಂಥ ಹಾಡುಗಳು ನನ್ನ ಪ್ರೇಕ್ಷಕರು ಆಗಲಿ, ಜೊತೆ ನಮ್ಮ ಊರಲ್ಲಿ ಹಲವಾರು ಜನ ಆಗಲಿ, ಸುತ್ತಮುತ್ತ ಎಲ್ಲ ಊರಲ್ಲಿ ಆಗಲಿ ನನ್ನ ನೆನೆಸ್ತಾರೆ, ಏನು ಚೆನ್ನಾಗಿ ಹಾಡ್ತಾರೆ ಅಂತ ಹೇಳ್ತಾರಲ್ಲ. ಒಂದ್ ಕಡೆ ಕುಟುಂಬ ಇದೆ, ಕುಟುಂಬದ ಜವಾಬ್ದಾರಿ, ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಜವಾಬ್ದಾರಿ, ಒಂದ್ ಕಡೆ ನಿಮ್ಮ ಸಂಗೀತದ ಏನಪ್ಪಾ ಅಂದ್ರೆ ಒಂದು ಸಂಗೀತದ ಒಂದು ದಾರಿ ನಡ್ಕೊಂಡು ಹೋಗ್ತಾ ಇದ್ದೀರಿ. ಇವೆಲ್ಲದರ ಮಧ್ಯೆ ಒಂದು ದಿನನಾದ್ರೂ ಬೇಡಪ್ಪ, ಸಂಗೀತ ಬೇಡ, ಏನು ಬೇಡ, ಜೀವನಕ್ಕಾಗಿ ಒಂದು ಏನಾದ್ರೂ ದುಡಿಮೆ ಮಾಡ್ಕೊಂಡು ಹೋಗ್ಬಿಡೋಣಪ್ಪ, ಬೇಡ ಅನ್ನುವಂತ ಒಂದೇನೋ ಸಮಸ್ಯೆ ಬಂದಿತ್ತಾ? ಹಾ ಸರ್, ಬಂದಿತ್ತು. ಈಗ ಮೊನ್ನೆ ಘಟನೆ, ಮೊನ್ನೆ ಏನಾಗ್ಬಿಡ್ತು, ಅಷ್ಟು ಕಲಿತೀವಿ, ಅಷ್ಟೊಟ್ಟು ವೇದಿಕೆ ಮೇಲೆ ಹೋಗ್ತಾ ಇದೀವಿ. ಈಗ GTV 3ನೇ ರೌಂಡ್ವರೆಗೆ ಹೋದೆ, ಬಟ್ ಮುಂದೆ ಯಾಕೆ ಆಗಲಿಲ್ಲ? ಮುಂದೆ ಆಗುತ್ತದೋ ಇಲ್ಲ, ನಮ್ಮ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಇದು ಬೇಡ, ಸುಮ್ಮನೆ ದುಡಿಲಿಕ್ಕೆ ಹೋಗ್ಬಿಟ್ರೆ ಅಲ್ಲಿ ಆಗಿದ್ರೆ ನೇಮದಿಯಾಗಿ ದುಡಿತೀವಿ, ನಮ್ಮ ಕಾಲ ಮೇಲೆ ನಾವು ದುಡ್ಕೊಂಡು ತಿನ್ಕೊಂಡಿರ್ತೀವಿ. ಇದು ಬೇಡ ಅಂತೇಳಿ ಅದು ತ್ಯಾಗ ಮಾಡಿಬಿಟ್ಟಿದೆ ಸರ್. ಅಷ್ಟರಲ್ಲೇ ನನಗೆ ಕನ್ನಡ ಸ್ಫೂರ್ತಿ ನ್ಯೂಸ್ದವರು ನಾನು ಭೇಟಿ ಮಾಡಿದೆ, ನನ್ನ ಪರಿಚಯ ಮಾಡಿಬಿಟ್ಟು, ಸರ್ ನಾವು ಹಿಂಗಿದ್ದೀವಿ, ನಮ್ಮ ಯಾರು ಬೆಳೆಸೋರಿಲ್ಲ ಸರ್ ಅಂತ ನಾನು ಅವ್ರಿಗೆ ಹೇಳಿದೆ. ಅವರು ನನಗೆ ಆಯ್ತು ಸರ್ ನಾವು ಇದ್ದೀವಿ ಅಂತ ನಮ್ಮನ್ನು ಒಂದು ಮಾತು ಕೊಟ್ಟರು. ಅದೇ ಮಾತಿನ ಪ್ರಕಾರ ನಾವು ಇವಾಗ ಅವ್ರ ಜೊತೆ ನಾನು ಜಾಸ್ತಿ ಇದು ಮಾಡ್ತಾ ಇದ್ದೀವಿ.